ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬರಿಗೆ ಇವತ್ತೊಂದು ಮಹತ್ವದ ಸಭೆ ನಡೆಸಿದ ಪ್ರತಿಷ್ಠಿತ ಕೈಗೂರು ಗಾಂಧಿನಗರ ಕಚೇರಿಯಲ್ಲಿ ಏನು ಸರ್ ವಿಶೇಷ? ಕಚೇರಿ ಸ್ಥಳಾಂತರ ಆಗಿದೆ. ಇದು ಹೊಸ ಕಚೇರಿ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮದ ಉದ್ಘಾಟನೆಗೆ ಇವರು ಚನ್ನಬಸಪ್ಪನವರು ಉದ್ಘಾಟನೆ ಮಾಡಿದ್ದಾರೆ. ಅನೇಕ ಸಂಘಟನೆಯ ಗೆಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಈ ಕಾರ್ಯಕ್ರಮ ಉದ್ದೇಶ ಬಹಳ ಮುಖ್ಯವಾಗಿ ರೈತರನ್ನ ಕಡೆಗಣಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಕೂಡ ರೈತರನ್ನ ಆರ್ಥಿಕ ದಿವಾಳಿಯನ್ನ ಎಬ್ಬರಿಸಿ ರೈತರ ಭೂಮಿಯನ್ನ ಕಬ್ಜಾ ಮಾಡಿಕೊಂಡು ಉದ್ದಿಮೆದಾರರು ಬಂಡವಾಳದಾರರಿಗೆ ಕೊಡುವಂತ ಕೆಲಸ ಒಂದು ಕಡೆ, ಭೂ ಸುಧಾರಣಾ ನೀತಿಯನ್ನ ತಿದ್ದುಪಡಿ ಮಾಡಿಕೊಂಡು ರೈತರಲ್ಲದವರು ಭೂಮಿ ಪ್ರವೇಶ ಮಾಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ನೀಡಿ ರೈತರನ್ನ ಹೊರಗಡೆ ಹಾಕಿ ಕೃಷಿಯಿಂದ ಕಾರ್ಪೊರೇಟ್ ಕಂಪನಿಯನ್ನ ಕೃಷಿಗೆ ಬರಮಾಡಿಕೊಡುವ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಸರ್ಕಾರಗಳು ಮಾಡಕ್ಕೆ ಹೊರಟಿದ್ದಾರೆ. ಇದಾಗ್ಲೇ ಈಗ ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತಿನ ರೈತರ ಏನು ಬದುಕಿಗೆ ಸಂಬಂಧಪಟ್ಟಂಗೆ ಸರ್ಕಾರಗಳು 10 ರೂಪಾಯಿ ಸಹಾಯವನ್ನು ನೀಡ್ತಾ ಇದೆ. ಬರೀ ಅಗ್ಗದ ಪ್ರಚಾರಗಳು, ಗ್ಯಾರಂಟಿಗಳು ಇವು ಓಟನ್ನ ಕ್ರಿಯೇಟ್ ಮಾಡ್ತವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹೊರತು ನಾಡು ಕಟ್ಟುವ, ದೇಶದ ಉತ್ಪಾದನೆಯನ್ನ ಹೆಚ್ಚು ಮಾಡುವ, ಸಂಪತ್ತನ್ನ ಸೃಷ್ಟಿ ಮಾಡುವ ಮತ್ತು ಉದ್ಯೋಗವನ್ನ ವಿಸ್ತರಿಸುವ ಇದು ಯಾವುದೂ ಕೂಡ ಸರ್ಕಾರಗಳ ಉದ್ದೇಶ ಆಗಿಲ್ಲ. ಈಗ ಎಲ್ಲ ಸರ್ಕಾರಗಳು ಈಗ ನಡೆದಂತ ರಾಜ್ಯದ ಚುನಾವಣೆಯನ್ನ ನೋಡಿದಾಗ ಎಲ್ಲ ಅಗ್ಗದ ಪ್ರಚಾರಗಳು ಗ್ಯಾರಂಟಿ. ಯಾಕೆ ಗ್ಯಾರಂಟಿ? ಓಟಿಗೋಸ್ಕರ ಗ್ಯಾರಂಟಿ. ಈ ನಾಡು ಕಟ್ಟಕ್ಕೆ ಏನ್ ಮಾಡಿದ್ರಿ ಹೇಳಪ್ಪ ಶಿವಕುಮಾರ? ಕಳೆದ 2 ವರ್ಷ ನೀರಾವರಿ ಕಾಮಗಾರಿಗಳನ್ನ ಏನಾದ್ರು ಮುಂದುವರಿಸಿದ್ರ? ಯಾವ್ದಾರ ಹೊಸ ರಸ್ತೆಗಳನ್ನ ಮಾಡಿದಿರ? ಅಥವಾ ಬೇರೆ ಯೋಜನೆಗಳನ್ನ ಏನಾದರೂ ಮಾಡಿದಿರ? ಏನಿಲ್ಲ. 2 ವರ್ಷ ನಿರ್ಜೀವವಾಗಿತ್ತು ಕರ್ನಾಟಕದಲ್ಲಿ ಸರ್ಕಾರ. ಈಗ ಏನೋ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ 28ರ ಚುನಾವಣೆ ಇಟ್ಕೊಂಡು ಭಾರಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತಾ ಹೊರಟಿದ್ದಾರೆ. ಹಾಗಾಗಿ ಸರ್ಕಾರ ಜನರ ಕಲ್ಯಾಣಕ್ಕಿಂತಲೂ ಓಟಿನ ಹೆಚ್ಚುವರಿ ಮಾಡಿಕೊಳ್ಳುವ ಕಾರ್ಯಕ್ರಮಕ್ಕೆ ಜಾತಿಗಳ ನಡುವೆ ವೈಷಮ್ಯವನ್ನ ಸೃಷ್ಟಿ ಮಾಡಿ ಜಾತಿಗಳನ್ನ ಒಡೆದು ಈ ಜಾತಿಯ ಓಟುಗಳು ನಮಗೆ, ಆ ಜಾತಿಯ ಓಟುಗಳು ಅವರಿಗೆ, ಹೆಚ್ಚುವರಿ ಓಟುಗಳು ನಮಗೆ ಅನ್ನುವ ಲೆಕ್ಕಾಚಾರಗಳಲ್ಲಿ ಅವರು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಒಟ್ಟು ದುಡಿಯೋ ಜನರನ್ನ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ರಾಜಕೀಯ ನೀತಿಗಳಾಗಿದೆ. ಇದು ಒಂದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಇಡೀ ಜಗತ್ತು ಉದ್ವಿಗ್ನತೆ ಒಳಗಾಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಏನು ಇಲ್ಲಿ ರಾಜಕಾರಣಿ ನಮ್ಮ ಹಳ್ಳಿ ಮಟ್ಟದಲ್ಲಿ ಏನು ವಂಚನೆ ಮೋಸಗಳನ್ನು ಮಾಡ್ತಾ ಇದ್ದಾರೋ, ಜಗತ್ತಿನ ಮಟ್ಟದಲ್ಲೂ ಅಮೆರಿಕ ಅಂತ ದೇಶಗಳು ಏನು ಸಾಮಾನ್ಯ ದೇಶಗಳನ್ನ ತನ್ನ ಹಿಡಿತಕ್ಕೆ ತಗೊಂಡು ಅಲ್ಲಿಯ ಸಂಪತ್ತು ದೋಚುವ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಅದೇ ನೀತಿಗಳು ಬಲಾಢ್ಯರು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಸಾಮಾನ್ಯ ದೇಶಗಳು ಕೂಡ ಅದನ್ನ ಅನುಭವಿಸ್ತಾ ಇದ್ದಾರೆ. ಇದು ಈ ನೀತಿ ಆದರೆ ನಾಳೆ ಜಗತ್ತೆಲ್ಲೋಗುತ್ತೆ, ದೇಶ ಎಲ್ಲೋಗುತ್ತೆ, ರಾಜ್ಯ ಎಲ್ಲೋಗುತ್ತೆ. ಅದಕ್ಕೆ ಜನರು ಜಾಗೃತೆ ಆಗ್ಬೇಕು. ಈಗ ಹೆಂಗೆ ತಮಿಳುನಾಡಿನಲ್ಲಿ ಹೊಸ ಪರ್ಯಾಯ ಶಕ್ತಿಯನ್ನ ಹೆಂಗೆ ಜನ ಬೆಂಬಲಿಸಿದ್ರು, ಹಾಗೆ ನೀತಿ ಆಧಾರಿತವಾದ ನೈತಿಕ ಬಲವುಳ್ಳಂತ ಶಕ್ತಿಯನ್ನ ಗುರುತು ಮಾಡಿ ಜನ ಆಯ್ಕೆ ಮಾಡೋ ದಿಕ್ಕಿನಲ್ಲಿ ಜಾಣರಾಗಬೇಕು ಅಂತ ಹೇಳಿ ನಾನು ಸಮಾಜಕ್ಕೆ ವಿನಂತಿ ಮಾಡ್ತೇನೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ
ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಅವರು ನಾವು ಪ್ರಸ್ತಾಪ ಪಡಿಸಲಿ ಗ್ಯಾರಂಟಿ ಅವ್ರ ಗ್ಯಾರಂಟಿ ಒಂದು 5 ಗ್ಯಾರಂಟಿ ಕೊಟ್ಟೆ. ಇದು ಅವರು ಬಡತನ ನಿರ್ಮೂಲನೆ ಮಾಡಿದ್ದೀನಿ ಅಂತ ತುಂಬಾ ಸಂಘಟನಾತ್ಮಕವಾಗಿ ಈಗ 70,000 ಕೋಟಿ ಬಡವರಿಗೆ ಇಟ್ಟು ಎಲ್ಲೋ ಒಂದ್ ಕಡೆ ಬಡತನ ನಿರ್ಮೂಲನೆ ಮಾಡಿದ್ದೀನಿ ಅಂತ ಸರ್. ಇದು ಶುದ್ಧ ಮೂರ್ಖತನದ ಹೇಳಿಕೆ ಆಗುತ್ತೆ. ಇವರ ಗ್ಯಾರಂಟಿಗಳಿಗೂ ಬಡತನ ನಿರ್ಮೂಲನೆಗೂ ಏನ್ ಸಂಬಂಧ? ಪ್ರತಿ ಹೆಣ್ಮಕ್ಳಿಗೆ 2,000 ಬರುತ್ತೆ, ಕರೆಂಟು, ಉಚಿತ ಬಸ್ಸು. ಇದು ಯಾರೇ ಮಾತಾಡಿದು ಇದು ಮೂರ್ಖರ ಹೇಳಿಕೆ ಆಗುತ್ತೆ. 2,000 ಯಾಕೆ ಕೊಡ್ತೀಯ? ನಾನು ಕೇಳೋದು 2,000 ಯಾಕೆ ಕೊಡ್ತೀಯ? ಕುಟುಂಬ ನಿರ್ವಹಣೆ ಅಂತಾರೆ. ಇಲ್ಲ, ಓಟಿಗೋಸ್ಕರ ಗ್ಯಾರಂಟಿ 2,000. ಅವ್ರ ಕುಟುಂಬ, ಅವ್ರ ದುಃಖ, ಅವ್ರ ಕಷ್ಟ, ಅಯ್ಯೋ ಪಾಪ ಅಂತ ಏನ್ ಕೊಡ್ತಾ ಇಲ್ಲ. ನೀವು ಕೊಡ್ತಾ ಇರೋದು ಅವರ ಓಟಿನ ಮೇಲೆ ಕಣ್ಣಿಟ್ಕೊಂಡು ಕೊಡ್ತಾ ಇರೋದು. ಹೇಳು ಪ್ರಾಮಾಣಿಕವಾಗಿ, ಅವ್ರ ಬಡತನ ನಿರ್ಮೂಲನ ಆಗ್ಲಿ ಅಂತ ಹೇಳಿ ಕೊಡ್ತಾ ಇದ್ರ? ಇಲ್ಲ. ಹಾಗಾಗಿ ಈ ಬಡತನ ನಿರ್ಮೂಲನೆಗೂ ನಿಮ್ಮ ಸರ್ಕಾರಿ ಗ್ಯಾರಂಟಿ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಗ್ಯಾರಂಟಿ ಕಾರ್ಯಕ್ರಮ ನೇರವಾಗಿ ಓಟಿನ ಗ್ಯಾರಂಟಿಗಳೇ ಹೊರತು ಯಾವುದೇ ಬಡತನ ನಿರ್ಮೂಲನ ಮಾಡುವ, ನಿರುದ್ಯೋಗವನ್ನ ಹೋಗಲಾಡಿಸುವ ಅಥವಾ ಸಂಪತ್ತನ್ನ ಸೃಷ್ಟಿ ಮಾಡುವ ಅಥವಾ ರಾಷ್ಟ್ರ ಕಟ್ಟುವ, ರಾಜ್ಯ ಕಟ್ಟುವ ಯಾವುದೇ ಯೋಜನೆ ಇದೆಯಾ? ಯಾವುದು ಅಲ್ಲ ಸರ್. ಬಟ್ ಆದರೆ ಯುವಕರು ಮತ್ತೆ ಯೂತ್ಸ್ ಈ ಪ್ರಶ್ನೆ ಕೇಳಬಾರ್ದು, ಕೇಳೋದು ತಪ್ಪಿಲ್ಲ ಅನ್ಸುತ್ತೆ. ಒಂದು ಯುವಜನತೆ ರಾಜಕಾರಣಕ್ಕೆ ಬರೋದಕ್ಕೆ ಎಲ್ಲೋ ನೆಗ್ಲಿಜೆನ್ಸ್ ಬಹಳಷ್ಟು ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ಸರ್. ಕಡೆ ಒಂದು ವಿಷಯ ಸರ್. ನೋಡಿ, ಯುವಕರಲ್ಲಿ ಏನಾಗಿದೆ, ಇತ್ತೀಚಿನ ವಿಜ್ಞಾನದ ವೇಗ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ. ಸುಖನ ಹೇಗೆ ಹುಡುಕಬೇಕು, ಸುಖನ ಎಲ್ಲೆಲ್ಲಿ ಸಿಕ್ಕತ್ತೆ, ಅದಕ್ಕೆ ದುಡ್ಡು ಬೇಕು, ಆ ದುಡ್ಡು ಹೇಗೆ ಮಾಡೋದು ಅನ್ನೋದೇ ಅವರ ತಲೆಯಲ್ಲಿ ಬಹಳ ವೇಗದ ಚಿಂತನೆ ಆಗಿದೆಯೇ ಹೊರತು ನಾನು ಸ್ವಾಭಿಮಾನಿ ಆಗ್ಬೇಕು, ಸ್ವ ಮರ್ಯಾದಸ್ಥ ಆಗ್ಬೇಕು, ನನ್ನ ಕಾಯಕದ ಮೇಲೆ ನಾನು ನಿಲ್ಬೇಕು, ಅದು ಸರಳ ಆದ್ರೂ ತೊಂದರೆ ಇಲ್ಲ, ಅದು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಇಂಥ ಪ್ರಾಮಾಣಿಕವಾದ ವ್ಯಕ್ತಿತ್ವವನ್ನ ಗಳಿಸ್ಕೋಬೇಕನ್ನೋ ದಿಕ್ಕಿನಲ್ಲಿ ಯುವಕರನ್ನ ಯಾರು ತಯಾರು ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಆದರ್ಶ, ಡಿ ಕೆ ಶಿವಕುಮಾರ್ ಆದರ್ಶ, ಯಡಿಯೂರಪ್ಪ ಆದರ್ಶ, ಯಾವನ್ ಜೈಲಿಗೆ ಹೋದ್ರು ಆದರ್ಶ, ಜೈಲಿಂದ ಈಚೆಗೆ ಬಂದ್ರು ಆದರ್ಶ. ಇದು ಆದರ್ಶ ಯುವಕರಿಗಾಗೋದಾದ್ರೆ ಯುವಕರನ್ನ ದಾರಿ ತಪ್ಪಿಸುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇವತ್ತು ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಅಥವಾ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧಿ ಅವರಾಗ್ಲಿ ಅಥವಾ ಇನ್ಯಾರು ಆಗ್ಲಿ ಇವತ್ತು ನಮ್ಮ ಯುವಕರಿಗೆ ಆದರ್ಶ ಆಗ್ತಾ ಇಲ್ಲ. ಇವತ್ತು ಎಂಡ ಮಾಡಿ ದುಡ್ಡು ಮಾಡ್ತಾನ, ಅದು ಆದರ್ಶ. ಅಪ್ಪೀಲ್ ಮಾಡಿ ಅವನು ಒಳ್ಳೆ ಜೀವನ ಮಾಡ್ತಾ ಇದ್ದಾನ, ಅದು ಆದರ್ಶ. ಈಗ ಸಿದ್ದರಾಮಯ್ಯ ಏನೇ ಮಾಡಿ 100 ಕೇಸ್ ಹಾಕಿ 100 ಕ್ರಿಮಿನಲ್ ಕೇಸ್ ಎದುರಿಸ್ತಾ ಇದ್ರು, ಅದು ಆದರ್ಶ. ಹೀಗೆ ಈ ಆದರ್ಶಗಳು ಅವರ ಕಣ್ಣು ಮುಂದೆ ಇರುವಾಗ ಯಾವ ಮಹಾತ್ಮ ಗಾಂಧಿ, ಯಾವ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಕಾಣ್ತಾರೆ? ಸ್ವಾಮಿ ವಿವೇಕಾನಂದ, ರಾಷ್ಟ್ರಕವಿ ಕುವೆಂಪು ಸಂದೇಶ ಇವೆಲ್ಲ ಕಾಣುತ್ತೇನೋ? ಕನಕದಾಸ ಅಥವಾ ಬಸವಣ್ಣ ಇವರೆಲ್ಲರೂ ಕೂಡ ಕಾಣ್ತಾರೆ ಇವತ್ತು? ಇವರು ಆದರ್ಶ ಆಗೋದಿಲ್ಲ ಯುವಕರಿಗೆ. ಹಾಗೆ ಯುವಕರು ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತಿನ ಸಮಾಜದ ರಾಜಕೀಯ ಹಿರಿಯರು ಇವರು ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು